ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನಿಂದ ನಮ್ಮ ಸ್ಟೂಡೆಂಟ್ ಸೆಕೆಂಡ್ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಸೊ ಹಂಗಾಗಿ ನಾನು ಇವತ್ತು ಈ ತರ ರೆಡಿ ಆಗಿದ್ದೀನಿ. ನಮ್ಮ ಸ್ಟೂಡೆಂಟ್ನ ವೆಲ್ಕಮ್ ಮಾಡಕ್ ಹೋಗ್ತಿದ್ದೀನಿ. ಸೊ ನಿಮಗೂ ಕೂಡ ಇವತ್ತು ನಾನು ನಮ್ಮ ಸ್ಟೂಡೆಂಟ್ನ ಪರಿಚಯ ಮಾಡಿಸ್ತೀನಿ. ಸೊ ಇವಾಗ ಹೋಗಿ ನಮ್ಮ ಸ್ಟೂಡೆಂಟ್ನ ಮಾತಾಡ್ಸಿ. ಇವತ್ತು ನಿಮ್ಗೆಲ್ರಿಗೂ ಆಯ್ ಮಾಡಿಸ್ತಾ ಇದ್ದೀನಿ. ಎಲ್ರು ಆಯ್ ಮಾಡ್ರಪ್ಪ. ಹೊಸ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದಾರೆ ನಮ್ಮ ಸ್ಟುಡಿಯೋಗೆ ಬಂದು. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಆಲ್ ದ ಬೆಸ್ಟ್ ಹೇಳ್ಬಿಡಿ. ಫಸ್ಟ್ ನಾನು ಇಂಟ್ರೊಡಕ್ಷನ್ ಮಾಡ್ಕೊಬಿಡ್ತೀನಿ. ಆಲ್ರೆಡಿ ಗೊತ್ತಿದೆ ನನ್ನ ನೇಮ್ ಎಲ್ರಿಗೂ, ಆದ್ರೂ ಹೇಳ್ತಾ ಇದ್ದೀನಿ. ನಾನು ಪೂಜಾ ಮಾಧು ಅಂತ. ಮಾಧು ಬಂದು ನನ್ನ ಹಸ್ಬೆಂಡ್ ನೇಮು. ಸೊ ನಾನು ಈ ಫೀಲ್ಡ್ಗೆ ಬಂದು 3 years ಆಯಿತು. ಕೆಲವ್ರಿಗೆ ಗೊತ್ತಿರುತ್ತೆ, ಸ್ವಲ್ಪನಾದ್ರೂ ಟಚ್ ಇರುತ್ತೆ, ಮೇಕಪ್ ಬಗ್ಗೆ ನಾಲೆಡ್ಜ್ ಇರುತ್ತೆ. ಇನ್ನು ಕೆಲವ್ರಿಗೆ ಬ್ರಷ್ ಇಟ್ಕೊಳಕ್ಕೂ ಬರಲ್ಲ ಪಾಪ. ಹಾಗಿದ್ದಾಗ ನಿಮಗ್ ಗೊತ್ತಿದ್ದಾಗ ನೀವು ಸಪೋರ್ಟ್ ಮಾಡ್ಬೇಕಿರಾ. ಅವ್ರಿಗೇನಾದ್ರೂ ಗೊತ್ತಾಗ್ಲಿಲ್ಲ ಅವಾಗ ನೀವು ಹೆಲ್ಪ್ ಮಾಡ್ಬೇಕು. ಅದನ್ನ ಬಿಟ್ಟು ಅವ್ರು ಮಾಡ್ತಿದ್ದಾರೆ ಫಾಸ್ಟ್ ಆಗಿ ನಾನು ಮಾಡ್ಬೇಕು ಅಂತ ಅದೆಲ್ಲ ತಪ್ಪು. ಸೊ ಯಾವಾಗ ನಾವು ಲೇಟಾಗಿ ಹೋಗ್ತೀವಿ ಅವಾಗ ಲೇಟೆಸ್ಟ್ ಆಗಿ ಚೆನ್ನಾಗಿ ಕಲಿತೀವಿ. ಇನ್ನು ಕೆಲವ್ರು ಎಲ್ಲ ಇದ್ರೂ ಏನಾದ್ರೂ ಒಂದು ಮಾಡ್ಬೇಕು ಅನ್ನೋ ತರ ಇರುತ್ತೆ. ಮತ್ತೆ ಇಂಡಿಪೆಂಡೆಂಟ್ ಆಗಿ ಇರ್ಬೇಕು. ಈಗ ನಾವ್ ಯಾರ ಮೇಲೂ ಡಿಪೆಂಡ್ಸ್ ಆಗ್ಬಾರ್ದು. ಎಲ್ಲಾ ತರಾನು ಈಗ ಹೇಳಿದ್ನಲ್ಲ, ನೆಗೆಟಿವ್ ಪಾಸಿಟಿವ್ ಎಲ್ಲಾ ತರದಿಂದ ದುಡ್ದಿದ್ನ ಖರ್ಚು ಮಾಡೋದ್ರಲ್ಲಿ ಇರೋ ಖುಷಿ ಬೇರೆದ್ರಲ್ಲಿಲ್ಲ ಅಲ್ವಾ. ಈಗ ನಾವು ಇವತ್ತೊಂದು ದಿನ ನಾವು 10 ರೂಪಾಯಿನೇ ಸಂಪಾದನೆ ಮಾಡ್ಲಿ, ನಾವು ಕಷ್ಟಪಟ್ಟಿದ್ದಿಂದ ಅದ್ರಲ್ಲಿ ಎಷ್ಟು ಖುಷಿ ಸಿಗುತ್ತೆ ಹೇಳಿ. ಸೊ ಹಂಗಾಗಿ ನೀವು ಇದನ್ನು ಅರ್ಥ ಮಾಡ್ಕೋಬೇಕು. ಯಾರೋ ನೀವು ಮಾಡ್ತಾ ಇದ್ದೀರಾ ಹಂಗೆ ಹೆಂಗೆ ಅಂತ ನೆಗೆಟಿವ್ ಆಗಿ ಮಾತಾಡ್ತಾರೆ ಅಂತ ಅದನ್ನೆಲ್ಲ ಮೈಂಡ್ಗೆ ಹಾಕೋಬಾರ್ದು. ನೀವು ಕ್ಲಿಯರ್ ಮಾಡ್ಕೋಬೇಕು. ಏನೇ ಗೊತ್ತಾಗ್ಲಿಲ್ವಾ ಕೇಳಿ, ಒಂದ್ಸಲ ಇಲ್ಲ 10 ಸಲ ಹೇಳ್ಕೊಡೋಣ. ನಾವಿರೋದು ಹೇಳ್ಕೊಡಕ್ಕಲ್ವಾ. ಸೊ ದುಡ್ಡು ಇಂಪಾರ್ಟೆಂಟ್ ಅಲ್ಲ. ನಾವಿಲ್ಲಿ ಏನು ಕೋರ್ಸ್ ಮಾಡ್ತೀವಿ, ಈಗ ನೀವು ಆಚೆ ಹೋದ ತಕ್ಷಣ ಇಂಥವ್ರ ಹತ್ರ ನಾವು ಹೋಗಿ ಕಲ್ತಿದೀವಿ ಅಂತಂದ್ರೆ ಅದು ನಮಗೂ ನೇಮು ನಿಮಗೂ ನೇಮಲ್ವಾ. ಸೊ ಹಂಗಾಗಿ ನೀವು ಅಷ್ಟೇ ಎಲ್ಲರೂ ಫ್ರೆಂಡ್ಸ್ ಥರ ಚೆನ್ನಾಗಿರಿ, ಓಕೆನಾ? ಸೊ ಯಾರಾದ್ರೂ ಈಗ ಇಂಡಿಪೆಂಡೆಂಟ್ ವರ್ಕ್ ಮಾಡಬೇಕು ಅಂತ ತಿಳ್ಕೊಂಡಿರ್ತಾರೆ. ಸೊ ಏನೇ ಅವ್ರ ಕ್ವಾಲಿಫಿಕೇಶನ್ ಏನೇ ಇದ್ರು ಸೊ ಇಲ್ಲಿಗೆ ಬಂದು ಸೆಲ್ಫ್ ಆಗಿ ಕೆಲಸ ಮಾಡಬೇಕು ಅಂತ. ಕೆಲವು ಪಾಪುನೂ ಇರುತ್ತೆ, ಮಕ್ಳು ಇರ್ತಾರೆ. ಅವ್ರನ್ನೆಲ್ಲ ಬಿಟ್ಟು ಒಂದು 35 days ಏನಕ್ಕೆ ಬರ್ತೀರಾ? ಏನಾದರೂ ಒಂದು ಕಲಿಬೇಕು, ಏನಾದರೂ ಒಂದು ಅಚೀವ್ ಮಾಡಬೇಕು, ನಾವು ಇಂಡಿಪೆಂಡೆಂಟ್ ಆಗಿರ್ಬೇಕು ಅನ್ನೋದಕ್ಕೋಸ್ಕರ ಅಲ್ವಾ ಎಲ್ಲರೂ ಬರೋದು. ಸೊ ಹಂಗೆ ಬಂದಮೇಲೆ ನೀವು ಇಂಟ್ರೆಸ್ಟಿಂದ ನೋಡಬೇಕು, ಕಲಿಬೇಕು. ಗೊತ್ತಾಗ್ಲಿಲ್ವಾ, ಅರ್ಥ ಆಗ್ಲಿಲ್ವಾ ಮತ್ತೆ ಮತ್ತೆ ಕೇಳಬೇಕು. ಕೆಲವರು ಬೇಜಾರು ಮಾಡ್ಕೊಬಿಡ್ತಾರೇನೋ ಕೇಳ್ಬಿಟ್ರೆ ಅನ್ನೋ ಥರ ಅನ್ಕೋತಾರೆ. ಬಟ್ ಅದೆಲ್ಲ ತಪ್ಪು. ಯಾಕಂದ್ರೆ ನಾವು ಬಂದಿರೋದೇ ಕಲಿಯೋಕೆ ಇಲ್ಲಿ ಅಲ್ವಾ. ಹಂಗಿದ್ದಾಗ ಇವಾಗ ನಾನೇ ಹೇಳ್ತೀನಲ್ಲ, ನಮಗೆ ಕೆಲವೊಂದು ಕಡೆ ಗುಡ್ಡಿಸಿಂದ ಹಿಡಿದು ಮತ್ತೆ ಕಲಿಯೋಕ್ಕೆ ಟೈಮ್ ಬೇಕು ಅಂತ ಆದ್ರೂ ಟೈಮ್ ಕೊಟ್ಟಿಲ್ಲ ನಮಗೆ. ಬಟ್ ಅದೆಲ್ಲ ನಮಗೆ ಮೈಂಡ್ ಸೆಟ್ಟಲ್ಲಿ ಇದ್ದಾಗ ನಮ್ಗೆ ಅನ್ಸುತ್ತೆ ನಾವೊಂದು ಕ್ಲಾಸ್ ಮಾಡ್ತಾ ಇದ್ದೀವಿ ಅಂತಂದಾಗ ನಮ್ಮ ಸ್ಟೂಡೆಂಟ್ಗೆ ಅದೆಲ್ಲ ಅವಕಾಶ ಕೊಡ್ಬೇಕು ನಾವು. 6 ತಿಂಗಳು ಬಿಡ್ಕೊಂಡು ನಮ್ಮ ಅಕ್ಕ ನಮ್ಮ ಮನೆಗೆ ಬಂದಿದ್ದಾರೆ ಗಾಯ್ಸ್. ನೋಡಿ ಏನಕ್ಕ, ಗೃಹ ಪ್ರವೇಶ ಆಗಿ 6 ತಿಂಗಳಾದ್ಮೇಲೆ ನಾನು ನೆನಪಾದ್ನೆ ನಮ್ಮ ಮನೆಗೆ ಬಂದ. ಐಶು, ನಮ್ಮ ಐಶು ಕೆನ್ನೆ ಚೆಬ್ಬಿ ಹಂಗೆ ಕ್ಯೂಟ್ ಆಗ್ಬಿಟ್ಟವಳೆ. ಏನು ಸಮಾಚಾರ? ನಮ್ಮ ಶಿವವನ್ ನೋಡಿ. ಶಿವವ ಏನು ಸಮಾಚಾರ? ನಮ್ಮ ಮಮ್ಮಿ ಅವರ ಮಮ್ಮಿ ಎಲ್ಲಾನು ಹೇಳ್ಬೇಕಂತೆ ನಮ್ಮ ಅವ್ವಂಗೆ. ನಾನು ಪ್ರಿಯಾ ಬರೀ ತಿನ್ನುತ್ತರಲ್ಲೇ ಇರ್ತಾಳೆ. ನಮ್ಮ ಮಾಮ ಮಸಾಲೆ ಪೂರಿ ತಿಂತಿದ್ದಾರೆ. ಹಾಯ್, ಹಲೋ. ಅವರು ಫೋನಲ್ಲಿ ಬ್ಯುಸಿ ಆಗಿದ್ದಾರೆ ಗರ್ಲ್ ಫ್ರೆಂಡ್ ಜೊತೆ. ಪ್ರಿಯನ್ ರಿಯಾಕ್ಷನ್ ನೋಡಿ. ನಮ್ಮ ಅಪ್ಪಾಜಿನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ರು. ಸೊ ಹಂಗಾಗಿ ಟಯರ್ಡ್ ಆಗ್ಬಿಟ್ಟಿದ್ದಾರೆ ನಾನು ನಿತಿನ್ ಬ್ರೋ. ಹಂಗೆ ಫೋನಲ್ಲಿ ಮುಳುಗೋಗಿದ್ದಾರೆ ಹುಡುಗಿ ಜೊತೆ ಚಾಟಿಂಗಲ್ಲಿ ಅಲ್ವಾ. ಹ್ಞೂ ಅನ್ನಿಲ್ಲ, ಹ್ಞೂ ಅನ್ನೋ. ಅದಕ್ಕೆ ಉಗಿತಾ ಇರ್ಬೇಕೇನೋ ಮೆಸೇಜಲ್ಲಿ ಪ್ರಿಯಾ. ಇರ್ಬೇಕು. ಶಿವವ ನಿಂಗೆ ಗೊತ್ತಿಲ್ಲ ವಿಷಯಗಳೆಲ್ಲ. ಇವಾಗ ಆಲ್ರೆಡಿ ಒಂದು ಸೋಲ್ಡ್ ಔಟ್ ಆಗ್ಬಿಟ್ಟದೆ ಅಂತ ಫುಲ್ಲು ಫೀಲಿಂಗ್ ಅಲ್ಲ. ಅವನೇ 3 days ಯಾರ ಜೊತೆನೂ ಮಾತಾಡ್ತಾ ಇಲ್ಲ ಏನೋ. ಅದೇ ನಿಜ ತಾನೇ ಅಕ್ಕ. ನೀನು ಇವತ್ತು ಇಲ್ಲೇ ಇರಬೇಕು. ನೀನಿರು ಪ್ರಯುಕ್ತ ಕಜ್ಜಾಯ ಮಾಡುವ. ನಮ್ಮ ಮಮ್ಮಿ ಅವರು ತುಪ್ಪದ ಕಜ್ಜಾಯ ಮಾಡ್ತಿದ್ದಾರೆ. ಸೊ ಅಕ್ಕಿನ ನೆನೆಸಿಟ್ಟಿದ್ದಾರೆ. ಎಷ್ಟೊತ್ತಾಯ್ತು ಮಮ್ಮಿ? 1 hour ಆಯ್ತಾ ನೆನೆಸಿ? ಅಕ್ಕಿನ ನೆನೆಸಿಟ್ಟು ಅದ್ರ ಜೊತೆಗೆ ಬೆಲ್ಲ ಮತ್ತು ಏಲಕ್ಕಿ ಹಾಕೊಂಡು ರುಬ್ತಿದ್ದಾರೆ. ಅಷ್ಟೇ ತುಪ್ಪದ ಕಜ್ಜಾಯ. ನಮ್ಮ ಅಕ್ಕ ಇಲ್ಲಿ ಬೋಂಡಾಗೆ ರೆಡಿ ಮಾಡ್ತಿದ್ದಾರೆ. ಸೊ ವಡೆ ಅಂತ ಫಸ್ಟ್ ಪ್ಲ್ಯಾನ್ ಮಾಡಿದ್ರು, ಈಗ ಬೋಂಡ. ಅಕ್ಕ ಈ ಟೈಮಲ್ಲಿ ಮಾವಿನಕಾಯಿ ಬರ್ತದೆ? ಈ ಟೈಮಲ್ಲಿ ತಾನೇ ಬರೋದು. ನಮ್ಮ ಮಾಮ ಅವರು ಮಾವಿನಕಾಯಿ ತಂದು ಕೊಟ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ, ಊಟನೂ ಮಾಡ್ದೇನೆ. ಕಜ್ಜಾಯ ಅದು ಹೆಂಗ್ ಬಂದದ್ ನೋಡುವ ಇರು ಮಮ್ಮಿ. ಅಪ್ಪು ಬರೀ ಕುಣಿಯೋದೇನೆ. ಟ್ಯೂಷನಿಂದ ಬಂದ ಆಗ್ಲೇ ಕುಣಿಯೋದು. ಐಶು ಫೋನಲ್ಲಿ ಬ್ಯುಸಿ.
ಉತ್ತು ಕಜ್ಜಾಯ ಮಾಡೋಕ್ಕೆ ತುಪ್ಪನ ಕಾಯ್ಸಕ್ಕಿಟ್ಟಿದ್ದಾರೆ. ಇವಾಗ ಸೌಟಲ್ಲಿ ಒಂದು ಸೌಟ್ ಸುಮ್ಮನೆ ಹಾಕ್ಬಿಡೋದು ಹಂಗೆ. ಆಮೇಲೆ ಒಂದೊಂದೇ ಹಾಕ್ಬೇಕೆ ಇಂದ್ರಮ್ಮ? ಒಂದೊಂದೇ. ಅಪ್ಪವರು ಬೇಕು ಕಜ್ಜಾಯ ಬೇಕು ಕಜ್ಜಾಯ ಬೇಕು. ತುಪ್ಪದ ಕಜ್ಜಾಯ. ಅಪ್ಪು ತುಪ್ಪದ ಕಜ್ಜಾಯ ರೆಡಿ. ಈ ಕಡೆ ಬೋಂಡ ರೆಡಿ. ಅಪ್ಪು ನೀನ್ ಆಸೆ ಈಡೇರ್ಸ್ಕೊಂಡ ತಿನ್ಬಿಟ್ಟು ಈಡೇರ್ಸ್ಕೊಳ್ಳಿಲ್ವ ಇನ್ನೂನು? ಹಾಯ್ ವರಲಕ್ಷ್ಮಿ ಆಂಟಿ, ಏನ್ ತಂದಿದ್ದೀರಾ? ಪ್ರಸಾದ ತಂದಿದ್ದಾರೆ ನಮ್ಮ ರಾಯರ್ ಮಠದ್ದು. ಓ ಅಕ್ಕ, ಇಷ್ಟೊತ್ತಲ್ಲಿ ಕಡಲೆ ಬುಗ್ರಿ ಮಾಡ್ತಾರಾ? ಥ್ಯಾಂಕ್ ಯು. ನಿಮ್ಗೂ ಒಳ್ಳೇದ್ ಮಾಡ್ಲಿ, ನಮಗೂ ಒಳ್ಳೇದ್ ಮಾಡ್ಲಿ, ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ನಿನ್ನ ಏನಂತ ಹೇಳಿ ಕರ್ಸ್ತಿ ಹೇಳೀಗ? ಹಾ ನಿಂಗೆ ಹಂಗ ಅನ್ಸದೆ ನಮ್ಮ ಮಾದು ಬೈತಾರೆ ಅಂತ ಎಲ್ಲ ಡವು ಅಂತ. ನಿಂಗೆ ಅನ್ಸದೆ ಮಾತು ನಾನು ಜಗಳಾಡ್ತೀವಿ ಅಂತ. ಬೋಂಡ ಕಜ್ಜಾಯ ತಿನ್ಲಿ ಅಂತ ಕರ್ಸದ್ದು, ಹಂಗೆ ಅಕ್ಕ ಬಂದವ್ರೆ ಅಂತ. ತುಪ್ಪದ ಕಜ್ಜಾಯ. ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ. ಸರ್ಟಿಫಿಕೇಟ್ ನ 15 ದಿನ ಆದ್ಮೇಲೆ ಇಸ್ಕೊಳಕ್ ಬಂದಿರೋಂತ ಗುಡ್ ಸ್ಟೂಡೆಂಟ್. ಸೊ ಅವರು ಲೆಕ್ಚರ್, ಸೊ ಅವ್ರಿಗೆ ಎಕ್ಸಾಮ್ ಇತ್ತು ಅಂತ ಕಲೆಕ್ಟ್ ಮಾಡ್ಕೊಳಕ್ ಆಗಿಲ್ಲ ಅಲ್ವಾ ಅಕ್ಕ? ಆಯ್ತವ್ರೆ, ಯಾಕೆ ಹಿಂಗ್ ಮುಚ್ಕೋತಿದ್ದೀರಾ? 2 ಸಲ ಬಂದವ್ರೆ ಅಂತ ನೀವ್ ಅನ್ಕೊಂಡ್ಬಿಡ್ತೀರಂತೆ. ಅದೆಲ್ಲ ಫ್ಯಾಮಿಲಿ ಅಂದ್ಮೇಲೆ ಹಂಗೆ ಇರ್ಬೇಕು ತಾನೆ, ಯಾಕೆ ಹಂಗ ಅನ್ಕೋತೀರಾ? ನೀನ್ ಯಾಕೆ ಮಾತಾಡಲ್ಲ ಅಂತಾರಂತೆ. ಹೌದಾ? ಅಷ್ಟೊಂದು ಸೈಲೆಂಟಾ? ಆದ್ರೆ ಇಲ್ಲಿ ವೈಲೆಂಟ್ ಆಗೇ ಇರ್ತಾರೆ. ಮನೆಗೆ ಯಾರು ಬಂದ್ರು ಹಂಗೆ ಕಳ್ಸೋದಿಲ್ಲ ನಾವು. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ನಮ್ಮ ಅಕ್ಕನ ಕರ್ಸ್ಬಿಟ್ಟು ಗೈಸ್, ನಾನು ಕ್ಲಾಸಲ್ಲಿ ಬ್ಯುಸಿ ಆಗ್ಬಿಟ್ಟು ಅವ್ರನ್ನೇ ಬಿರಿಯಾನಿ ಮಾಡ್ಕೊಂಡು ಸೆಲ್ಫ್ ನೋಡ್ಕೋತಾವ್ರೆ. ಅವ್ರೇ ನೋಡ್ಕೋತಾವ್ರೆ. ಏನಕ್ಕ ಬೇಜಾರೈತೈತಾ? ಐಶೋ ದಬಾಯಿಸು, ಫಸ್ಟ್ ತೋರಿಸ್ಬಿಡ್ತೀನಿ ಹೆಂಗ್ ಮಾಡೋರೆ ಅಂತ. ಏನ್ ನಿಮ್ಮಿಬ್ರು ವಯಸ್ಸು? ಚಿಕನ್ ಬಿರಿಯಾನಿ, ಚಿಕನ್ ಚಾಪ್ಸು. ಎಲ್ಲಿ? ಓ ಇಲ್ಲಿ ಫಿಶ್ ರೆಡಿ ಆಯ್ತೈತೆ. ನಮ್ಮ ಅಕ್ಕ ಬಂದ್ಬಿಟ್ಟು ಸೆಲ್ಫ್ ಸರ್ವಿಸ್ ಮಾಡ್ಕೋತಾವ್ರೆ. ಐಶು ಚೆನ್ನಾಗಿ ಮಾಡಾಯ್ತಾ? ದಿನ ತಿಂದದ್ನೆ ಏನಕ್ಕ ಹೇಳನೆ ಅಂದಿಯಾ? ತಿನ್ಬಿಟ್ಟು ಹೇಳ್ತೀನಿ ಅಕ್ಕ. ಮೊಟ್ಟೆ, ಚಿಕನ್ ಚಾಪ್ಸು ಆಮೇಲೆ ತಿಂತೀನಿ. ನಾನು ಬೇಗ ಬಂದಿದ್ದೀನಿ ರೆಡಿ ಆಗೋದಕ್ಕೆ. ನಂಟ್ರ ಮೇಲೆ ನಂಟ್ರು ಇವತ್ತು. ತಿನ್ನು ಎಂಜಾಯ್. ಬಿರಿಯಾನಿ ತಿನ್ಬೇಕು ನಾನು ಫಸ್ಟು. ಹಲೋ ಚಂದು ರಾಜ್, ನಮ್ಮ ಬ್ಲಾಗಲ್ಲಿ ನಮ್ಮ ತಮ್ಮವರು ಫಸ್ಟ್ ಟೈಮ್. ಹಲೋ, ಹೆಂಗೈತೆ ಬಿರಿಯಾನಿ? ನಾನಂತೂ ಮಾಡ್ಲಿಲ್ಲ, ಇಬ್ರಿಗೂ ಹೇಳ್ಬಿಡ್ತೀನಿ ಫಸ್ಟೇನೆ. ಸರಿ ಕಣಣ್ಣ. ಚಂದು ಗೌಡ ಎಕ್ಸ್ಪರ್ಟ್ ಅಂತೆ. ನಮ್ಮ ಶಿವವ ಹೇಳ್ತಾ ಇದೆ. ನಮ್ಮ ಶಿವವ್ ನೋಡಿ ಪಾಪ ಅಲ್ಲಿ ಹೋಗೆ ಮುಖ ಎಲ್ಲ ಊದ್ಕೊಬಿಟ್ಟದೆ. ನಮ್ಮ ಅಕ್ಕ ಪಾಪ ನಮ್ಮ ಮನೆಗೆ ಒಂದಿನ ಇದ್ದೋಗದ ಅಂತ ಬಂದ್ರೆ ಅವರೇ ಅಡುಗೆ ಮಾಡ್ಕೊಂಡು ಅವರೇ ತಿಂದ್ಬಿಟ್ಟು ಹೋಯ್ತವ್ರೆ. ನಮ್ಮ ಮಮ್ಮಿ ಚಿಕನ್ ಎಲ್ಲ ಮುಟ್ಟೋದಿಲ್ಲ, ಹಂಗಾಗಿ ಅವರೇ ಅಡುಗೆ ಮಾಡ್ಕೊಂಡು ಅವರೇ ತಿಂತಿದ್ದಾರೆ. ಹೆಂಗೈತೆ ಗರ್ಲ್ಸ್? ಸೂಪರ್ ಬಿರಿಯಾನಿ ಅಂತೂ ಮಸ್ತ್ ಆಯ್ತು. ಚಾಪ್ಸ್ ಓಕೆ. ಹೋಟೆಲ್ ಮಾಡ್ಬೋದಾ? ಸಕಾಲಾಗಿರ್ತದೆ ಅಕ್ಕ. ನೋಡು ಬೆಂಗಳೂರಲ್ಲಿ ಇದು ಹೆಂಗೋನು ಯೂಸ್ ಆಯ್ತದೆ. ನಮ್ಮೋರು ಏನೋ ಮಾಡ್ತಿದ್ದಾರೆ ಒಬ್ಬರೇ ಕುತ್ಕೊಂಡು. ಏನು ಮಾಡ್ತಿದ್ಯಾ ನಮ್ಮ? ಓಹೋ ನಮ್ಮ ಮಮ್ಮಿ ಫಿಗರ್ ಬಂತು. ಹಾಯ್ ಇಂದ್ರಮ್ಮ, ನಂಟ್ರು ಎಲ್ಲ ಕಳ್ಸಾಯ್ತಾ? ಮುಂಚಿಂಗು ಯಾವಾಗ್ಲೂ ಗೈಸ್ ಬರೀ ವರ್ಸು ಗುಡ್ಸು ಬೆಳಗು ಅಡುಗೆ ಮಾಡು ಕೆಲಸದ ಅಂಟು ಇದ್ರೂ ನಮ್ಮ ಮಮ್ಮಿ ಬರೀ ಇದೇನೆ. ನಮ್ಮ ಮಮ್ಮಿ ನೋಡಿ ನಂಗೆ ಜಿಗುಪ್ಸೆ ಬಂದ್ಬಿಟ್ಟು ಯಾವಾಗಲೂ ನಾನು ರೂಮಲ್ಲಿ ಮಲಗಿರ್ತೀನಿ. ಆಚೆಗೆ ಹೋಗೋಕ್ಕೆ ಬೇಜಾರಾಗ್ಬಿಟ್ಟದ ನನಗೆ. ಏನಂತೀರಾ ಪ್ರಿಯಮಣಿ? ನಿಜ, ನೀವು 1 ನಿಮಿಷ ಕೂತ್ಕೊಳ್ಳಲ್ಲ ಅವರು. ಹೌದು, ಮಾಡ್ತಾನೆ. ಯಾರಾದ್ರೂ ಬರ್ಲಿ, ಟೀ ಕುಡಿದೇವ್ರಿಗೂ ನಾನು ಎಷ್ಟು ಚೆನ್ನಾಗಿ ಟೀ ಮಾಡ್ತೀನಿ, ಶುಂಠಿ ಟೀ ಮಾಡ್ತೀನಿ, ಕುಡ್ಕೊಂಡೋಗಿ ಚೆನ್ನಾಗಿರ್ತದೆ. ನನ್ನ ಲಾಸ್ಟ್ ಬ್ಯಾಚ್ ಸ್ಟೂಡೆಂಟ್ ಎಲ್ಲ ಹೇಳೋರು, ಆಂಟಿ ಟೀ ಮಿಸ್ ಮಾಡ್ಕೋತೀವಿ ಅಂತ.
ಏನ್ ಮಮ್ಮಿ ಈ ಬ್ಯಾಚ್ ಅವ್ರಿಗೂ ಹಂಗೆ ಮಾಡ್ಕೊಡ್ತೀಯಾ? ಹಾ ಏನು ಅಷ್ಟೊಂದು ಇಷ್ಟನಾ ಮಮ್ಮಿ ನಿನ್ಗೆ ಅಡ್ಗೆ ಮಾಡೋದು ಕೆಲಸ ಮಾಡೋದು? ಹಾ ಕುತ್ಕೊಂಡ್ರೆ ಬೇಜಾರಂತೆ ನಮ್ಮ ಮಮ್ಮಿಗೆ. ನಾವುಗಳು ಕೂತ್ಕೊಂಡು ಯಾರ ಮನೆಗೂ ಹೋಗೋದಿಲ್ಲ, ಅವ್ರ ಮನೆನೇ ಪ್ರಪಂಚ ಅವ್ರಿಗೆ. ಹೋದ್ರೆ ಅವ್ರ ಅಡಕೆ ಹೊಸಳ್ಳಿ ಅಷ್ಟೇ. ಅಕ್ಕ ಓದು ಚೆನ್ನಾಗಿ.